ಎಲ್ಲರಿಗೂ ನಮಸ್ಕಾರ. ನೀವು ಕಾಫಿ ಪ್ರಿಯರಾದರೆ ಈ ವಿಡಿಯೋ ಪೂರ್ತಿ ನೋಡಿ. ಇದು ಕಾಫಿ ಬೀಜದ ಹೂವು ಈ ರೀತಿ ಇರುತ್ತೆ. ಇದು ಕಾಫಿ ಬೀಜದ ಕಾಯಿ, ಇದು ಹಣ್ಣಾಗಿರೋದು ನೋಡಿ. ಇದು ಒಣಗಿದ ಬೀಜ. ಇದು ಕಾಫಿ ಬೀಜ ಒಣಗಿರೋದು. ಇದು ಹಣ್ಣಾದಮೇಲೆ ಈ ಥರ ಆಗುತ್ತೆ. ಒಣಗಿದ ಮೇಲೆ ಅದ್ರ ಬಗ್ಗೆ ಕೆಲವು ಮಾಹಿತಿಗಳು ಕೊಡ್ತೇನೆ ನೋಡಿ. ಕಾಫಿ ಬೀಜ, ಗಿಡ, ಹೂವು, ಕಾಯಿ, ಹಣ್ಣಿನ ಬಗ್ಗೆ ನಾನು ಪರಿಚಯ ಮಾಡಿಸುತ್ತೇನೆ. ಈ ರೀತಿ ಇರುತ್ತೆ. ಇದು ಕಾಯಿ, ಇನ್ನು ಹಣ್ಣಾಗಬೇಕಷ್ಟೇ. ಸ್ವಲ್ಪ ಹಣ್ಣಾಗಿದೆ ನೋಡಿ. ಹಣ್ಣಾಗಿದ್ದು ಕೂಡ ಇಲ್ಲಿದೆ. ಎಷ್ಟೊಂದು ಹಣ್ಣಾಗಿದೆ ನೋಡಿ. ಕಾಫಿ ಬೀಜ ಹಣ್ಣಾಗಿದೆ ಅಂದರೆ ಕೊಯ್ಯೋ ಟೈಮ್ ಆಗಿದೆ. ಕೆಲವು ಈಗ ಹೂ ಬಿಟ್ಟಿದೆ. ಕಾಫಿ ಗಿಡ ಈ ಥರ ಇರುತ್ತೆ ನೋಡಿ. ಎಲೆ ಕೊಕ್ಕೋ ಎಲೆ ಥರನೇ ಇರುತ್ತೆ. ಹಣ್ಣು ಕೂಡ ಸ್ವಲ್ಪ ಸಿಹಿಯಾಗಿರುತ್ತೆ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಕಾಫಿ ಬೀಜದ ಹಣ್ಣು. ಈಗ ತಾನೇ ಕೊಯ್ಕೊಂಬಂದಿರೋದು. ಈಗ ತಾನೇ ಗಿಡದಿಂದ ಕಿತ್ಕೊಂಡು ಬಂದಿದ್ದೀನಿ. ಇದೀಗ ಹಣ್ಣು ಬಿಸಿಲಿಗೆ ಹಾಕಬೇಕಷ್ಟೇ ನೋಡಿ. ಈ ಥರ ಇರುತ್ತೆ. ಎಷ್ಟೊಂದಿದೆ ಅಲ್ವಾ ಕಾಫಿ ಬೀಜದ ಹಣ್ಣು. ಈ ರೀತಿ ಇರುತ್ತೆ. ನೀವು ಕಾಫಿ ಬೀಜ, ಕೆಲವರಿಗೆ ಕಾಫಿ ಕುಡಿದು ಮಾತ್ರ ಗೊತ್ತಿರುತ್ತೆ, ಆದರೆ ಕಾಫಿ ಬೀಜ ಹೇಗಿರುತ್ತೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಪರಿಚಯ ಮಾಡಿಸ್ತಾ ಇದ್ದೀನಿ ನೋಡಿ. ಕಾಫಿ ಬೀಜ ಹೀಗಿದೆ. ಇದನ್ನು ಈಗ ಬಿಸಿಲಿಗೆ ಹಾಕಬೇಕಷ್ಟೇ. ನೋಡಿ ಎಷ್ಟೊಂದು ಕಾಫಿ ಬೀಜ ರೆಡಿಯಾಗಿದೆ. ನಾನೀಗ ಇದನ್ನು ಬಿಸಿಲಿಗೆ ಹಾಕ್ತೀನಿ. ನನಗೆ ಕೆಲವು ವಿಷಯಗಳು ಗೊತ್ತಿದೆ ಅಷ್ಟೇ, ಎಲ್ಲದೂ ಗೊತ್ತಿಲ್ಲ ಕಾಫಿ ಬೀಜದ ಪ್ರೊಸೆಸ್ ಬಗ್ಗೆ. ಕೆಲವರು ನೀರಿಗೆ ಹಾಕಿ ಜಜ್ಜಿ ಬಿಳಿ ಮಾಡಿ ಕಲ್ಲಿಗೆ ತಿಕ್ಕಿ ಎಲ್ಲ ಮಾಡ್ತಾರೆ, ಅಷ್ಟೆಲ್ಲ ಗೊತ್ತಿಲ್ಲ. ಅಕಸ್ಮಾತ್ ನಿಮಗೆ ಯಾರಿಗಾದರೂ ಈ ಕಾಫಿ ಬೀಜದ ಬಗ್ಗೆ ಮಾಹಿತಿ ಗೊತ್ತಿದ್ದರೆ ಖಂಡಿತ ತಿಳಿಸಿ, ಕಮೆಂಟಲ್ಲಿ ತಿಳಿಸಿ. ನೋಡಿ ಇವಾಗಿದು ಒಣಗಿರೋ ಬೀಜ ಈ ರೀತಿ ಇರುತ್ತೆ. ಒಂದು 15 ಬಿಸಿಲಾದರೂ ಒಣಗಬೇಕು. ಈ ಥರ ಕಪ್ಪಾದರೆ ರೆಡಿಯಾಗಿ ನೋಡಿ. ಮಧ್ಯೆ ಬಿಳಿ ಕಾಣ್ತಿದೆಯಲ್ಲ, ಒಳ್ಳೆ ಒಣಗಿದೆ. ಇದೀಗ ಹಣ್ಣು ಬಿಸಿಲಿಗೆ ಹಾಕೋಣ ನೋಡಿ. ಇದು ಒಣಗಿದ ಕಾಫಿ ಬೀಜ. ಇದು ಒಣಗಕ್ಕೆ ಬಾಕಿ ಇದೆ ನೋಡಿ. ಇವಾಗ ಇದನ್ನು ಒಂದು ಟರ್ಪಲ್ ಮೇಲೆ ಬಿಸಿಲಿಗೆ ಹಾಕುವ ನೋಡಿ. ಈ ಥರ ಹಾಕಬೇಕು. ಒಳ್ಳೆ ಬಿಸಿಲಿದ್ರೆ 10 ದಿವಸನೇ ನೋಡಿ. ಒಳ್ಳೆ ಬಿಸಿಲಿದ್ರೆ 10 ದಿವಸನೇ ಸಾಕಾಗತ್ತೆ. ಇಲ್ಲಿದ್ರೆ 15 ದಿವಸ ಒಣಗಲಿ. ಒಳ್ಳೆ ಒಣಗಬೇಕು. ಒಣಗಿದ ಮೇಲೆ ಅದನ್ನು ಪುಡಿ ಮಾಡಬೇಕು ನೋಡಿ. ಎಷ್ಟು ಚೆಂದ ಕಾಣ್ತಿದೆ ಅಲ್ವಾ, ಕಲರ್ಫುಲ್ಲಾಗಿ. ತಿನ್ನಲಿಕ್ಕೂ ಸಿಹಿ ಆಗಿರುತ್ತೆ ಕಾಫಿ ಬೀಜ. 15 ದಿನ ಒಣಗಿಸಿದ್ರೆ ಒಳ್ಳೆಯದು, ಬೂಸ್ಟ್ ಬರಲ್ಲ. ಆಮೇಲೆ ಗೋಣಿಲಿ ಕಟ್ಟಿಡಬೇಕು. ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಅಕಸ್ಮಾತ್ ನಿಮಗೆ ಈ ಬೀಜದ ಬಗ್ಗೆ ಇನ್ನೂ ಕೆಲವು ಮಾಹಿತಿಗಳು, ಪ್ರೊಸೆಸ್ ಗೊತ್ತಿದ್ದರೆ ಖಂಡಿತ ಅದು ಕಮೆಂಟಲ್ಲಿ ತಿಳಿಸಿ ನೋಡಿ. ಈ ಥರ ಬಿಸಿಲಿಗೆ ಹಾಕಬೇಕು ನೋಡಿ. ಈ ಥರ ಒಣಗಿಸಿಟ್ರೆ ನಮಗೆ ಬೇಕಾದಾಗೆ ಪುಡಿ ಮಾಡ್ಕೋಬೋದು. ಬೇಕಾದಾಗ ಪುಡಿ ಮಾಡಿ ಕಾಫಿ ಮಾಡ್ಕೋಬೋದು. ಕಾಫಿ ಎಲ್ರಿಗೂ ಇಷ್ಟ ಅಲ್ವಾ? ನನ್ನ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.